ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಪ್ರಭುಸ್ವಾಮಿ ಎಂ, ಸಹಾಯಕ ಪ್ರಾಧ್ಯಾಪಕ, ಶ್ರೀ ಮದ್ದಾನೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಬ್ಬಹಳ್ಳಿ, ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಜಿಲ್ಲೆ. ನಾವು ಇವತ್ತು ಈ ವಿಡಿಯೋ ಸೆಷನಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ BA 4ನೇ ಸೆಮಿಸ್ಟರ್ನ ಇತಿಹಾಸ ಪತ್ರಿಕೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇಂಡಿಯನ್ ನ್ಯಾಷನಲ್ ಮೂಮೆಂಟ್, ಭಾರತದಲ್ಲಿ ರಾಷ್ಟ್ರೀಯ ಹೋರಾಟ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೂರನೇ ಘಟಕವಾದಂತಹ ಪ್ರಥಮ ಮಹಾಯುದ್ಧದ ಕಾಲದಲ್ಲಿ ಸ್ವಾತಂತ್ರ್ಯ ಚಳುವಳಿ, ಈ ವಿಷಯದ ಬಗ್ಗೆ ಇವತ್ತು 21ನೇ ಸೆಷನ್ನಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಗಮನಿಸ್ದಂಗೆ 1885ರಿಂದ ಆರಂಭ ಆಗಿ 1905ರ ಬಂಗಾಳದ ವಿಭಜನೆ, 1907ರ ಸೂರತ್ ವಿಭಜನೆಯವರೆಗೂ ಚರ್ಚೆ ಮಾಡಿದ್ದೀವಿ. 1914ರಿಂದ 1918ನೇ ಇಸ್ವಿವರೆಗೆ ಪ್ರಪಂಚದ ಮೊದಲ ಮಹಾಯುದ್ಧ ನಡೆದಿತ್ತು. ಒಂದು ರೀತಿಯಲ್ಲಿ ಅದರ ಪ್ರಭಾವದಿಂದ ಭಾರತದ ಸ್ವತಂತ್ರ ಚಳುವಳಿಯ ಮೇಲೆ ಅಗಾಧ ಪರಿಣಾಮಗಳು ಉಂಟಾಗಿದ್ವು. ಭಾರೀ ಬದಲಾವಣೆಗಳು ಸ್ವತಂತ್ರ ಚಳುವಳಿಯಲ್ಲಿ ಕಂಡುಬಂದಿದ್ವು. ಒಂದು ರೀತಿಯಲ್ಲಿ ಭಾರತಕ್ಕೆ ಈ ಯುದ್ಧದಿಂದ ಯಾವುದೇ ರೀತಿಯ ಲಾಭ ಇಲ್ಲದೇ ಇದ್ರೂ ಭಾರತದಂತಹ ವಸಾಹತುಶಾಹಿ ರಾಷ್ಟ್ರಗಳನ್ನು ಬ್ರಿಟನ್ ಮತ್ತು ಮಿತ್ರ ರಾಷ್ಟ್ರಗಳು ಲಾಭವನ್ನು ಪಡ್ಕೊಳ್ಳೋಕ್ಕೆ ಮುಂದಾದವು. ಒಂದು ಕಡೆ ಜರ್ಮನಿಯ ವಿರುದ್ಧ ಹೋರಾಡ್ತಾ ಇದ್ದಂತಹ ಬ್ರಿಟನ್ ಹಾಗೂ ಅದರ ಮಿತ್ರ ದೇಶಗಳಿಗೆ ಭಾರತದಂತಹ ವಸಾಹತು ದೇಶಗಳ ಜನರ ನೆರವಿನ ಅವಶ್ಯಕತೆ ಇತ್ತು. ಈ ವಸಾಹತುಗಳ ಸಂಪನ್ಮೂಲಗಳ ಅವಶ್ಯಕತೆ ಇತ್ತು. ಒಂದು ಕಡೆ ಸೈನಿಕ ಶಕ್ತಿಗೆ ಮಾನವ ಸಂಪನ್ಮೂಲ ಬೇಕಾಗಿತ್ತು, ಯುದ್ಧ ವೆಚ್ಚಕ್ಕಾಗಿ ಹಣಕಾಸಿನ ಸಂಪನ್ಮೂಲದ ಅವಶ್ಯಕತೆ ಇತ್ತು. ಯುದ್ಧ ಆರಂಭವಾದ ತಕ್ಷಣ ಭಾರತೀಯ ನಾಯಕರ ಜೊತೆ ಯಾವುದೇ ಚರ್ಚಿಸದೇನೆ ಬ್ರಿಟನ್ ಪ್ರಭುತ್ವ ಭಾರತೀಯರನ್ನು ಯುದ್ಧದಲ್ಲಿ ತೊಡಗಿಸೋ ಥರ ಮಾಡ್ತು. ಒಂದು ಕಡೆ ಭಾರತ ತನಗೆ ಯಾವುದೇ ಪ್ರಯೋಜನ ಇಲ್ಲದೇ ಇದ್ರೂ ತನ್ನ ಇಚ್ಛೆಗೆ ವಿರುದ್ಧವಾಗಿ ಭಾರತ ಮಹಾಯುದ್ಧದಲ್ಲಿ ಪಾಲ್ಗೊಂಡು ಅಪಾರ ಸಾವು ನೋವನ್ನು, ಕಷ್ಟ ನಷ್ಟಗಳಿಗೆ ಈಡಾಗಬೇಕಾದಂಥ ಸ್ಥಿತಿಗೆ ಬಂತು. ಒಂದು ಕಡೆ ಮಿತ್ರ ರಾಷ್ಟ್ರಗಳು ವಸಾಹತುಶಾಹಿ ರಾಷ್ಟ್ರಗಳಿಗೆ ಭರವಸೆಯನ್ನು ಕೊಡ್ತಾ ಇದ್ವು. ಬ್ರಿಟನ್ ಹಾಗೂ ಅದರ ಮಿತ್ರ ರಾಷ್ಟ್ರಗಳಿಗೆ ತಮ್ಮ ಸ್ವಂತ ಬಲದಿಂದ ಯುದ್ಧವನ್ನು ಗೆಲ್ಲುವಂತಹ ವಿಶ್ವಾಸ ಇರಲಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ವಸಾಹತುಶಾಹಿ ದೇಶಗಳಲ್ಲಿ ಜರ್ಮನಿಯ ವಿರುದ್ಧ ಜನಾಭಿಪ್ರಾಯವನ್ನು ರೂಪಿಸಿ ಆ ರಾಷ್ಟ್ರಗಳಿಂದ ಬೆಂಬಲವನ್ನು ಪಡ್ಕೊಳ್ಳೋ ಇಚ್ಛೆ ಈ ವಸಾಹತುಶಾಹಿ ರಾಷ್ಟ್ರಗಳಿಗೆ ಇತ್ತು. ಒಂದು ಕಡೆ ಅಮೆರಿಕ ಮತ್ತು ಬ್ರಿಟನ್ನಿನ ಮುಖಂಡರು ಘೋಷಣೆ ಮಾಡಿದ್ರು, ನಾವು ಯುದ್ಧ ಮಾಡ್ತಾ ಇರೋದು ಜಗತ್ತಿನಲ್ಲಿ ಪ್ರಜಾಪ್ರಭುತ್ವದ ಸ್ಥಾಪನೆಗಾಗಿ ಅಂತ ಒಂದು ಕಡೆ ಹೇಳಿದರು. ಸೊ ಪದೇ ಪದೇ ಈ ಘೋಷಣೆಯನ್ನು ಮಾಡ್ತಾ ವಸಾಹತು ಜನರಿಗೆ ಯುದ್ಧಾನಂತರ ಸ್ವಯಂ ನಿರ್ಧಾರದ ಹಕ್ಕನ್ನು ನೀಡಲಾಗುವುದು ಅಂತ ಆ ರಾಷ್ಟ್ರಗಳು ಘೋಷಣೆ ಮಾಡ್ತಾ ಇದ್ವು. ಅಮೆರಿಕ ಸಂಯುಕ್ತ ಸಂಸ್ಥಾನದ ವುಡ್ರೋ ವಿಲ್ಸನ್ ಹೇಳಿದರು, ನಾವು ಎಲ್ಲ ಜನಗಳ ಸ್ವಾತಂತ್ರ್ಯ ಮತ್ತು ಸ್ವಯಂ ಆಡಳಿತಕ್ಕೆ ಹೋರಾಡ್ತಾ ಇದ್ದೇವೆ. ಯಾವ ಜನರನ್ನು ಅವರ ಇಚ್ಛೆಗೆ ವಿರುದ್ಧವಾಗಿ ವಿದೇಶಿ ಪ್ರಭುತ್ವಕ್ಕೆ ಒಳಪಡಿಸುವುದಿಲ್ಲ ಅಂತ ಮಿತ್ರ ರಾಷ್ಟ್ರಗಳ ಪರವಾಗಿ ಅಮೆರಿಕಾದ ಅಧ್ಯಕ್ಷ ವುಡ್ರೋ ವಿಲ್ಸನ್ ಭರವಸೆ ಕೊಟ್ಟಿದ್ದ. ಹಾಗೆಯೇ ಗ್ರೇಟ್ ಬ್ರಿಟನ್ನಿನ ಪ್ರಧಾನಮಂತ್ರಿ ಆಗಿದ್ದಂತಹ ಆಸ್ಕ್ವಿತ್ ಒಂದು ವೇಳೆ ಗ್ರೇಟ್ ಬ್ರಿಟನ್ ಜರ್ಮನಿಯ ಅಧೀನಕ್ಕೆ ಒಳಪಟ್ಬಿಟ್ರೆ ಏನಾಗಬಹುದು ಅಂತ ಮಾತಾಡ್ತಾ, ವಿದೇಶಿ ಆಳ್ವಿಕೆಯ ಅಸಹನೀಯ ಅಪಮಾನವನ್ನು ಕಲ್ಪಿಸಿಕೊಳ್ಳುವುದು ಸಾಧ್ಯ ಇಲ್ಲ ಅಂತ ವಸಾಹತುಶಾಹಿ ಜನರಿಗೆ ಜರ್ಮನಿಯ ವಿರುದ್ಧ ಜನಾಭಿಪ್ರಾಯವನ್ನು ಪ್ರೇರೇಪಿಸುವ ಕೆಲಸವನ್ನು ಮಾಡಿದ. ಮುಂದೆ ಗ್ರೇಟ್ ಬ್ರಿಟನ್ನಿನ ಪ್ರಧಾನಮಂತ್ರಿ ಆಗಲು ಸಿದ್ಧನಾಗಿರ್ತಕ್ಕಂಥ ಲಾಯ್ಡ್ ಜಾರ್ಜ್ ಹೇಳ್ತಾನೆ, ಜರ್ಮನಿಯ ವಸಾಹತುಗಳ ಭವಿಷ್ಯವನ್ನು ನಿರ್ಧರಿಸುವಾಗ ಅಲ್ಲಿನ ಜನರ ಅಭಿಪ್ರಾಯವೇ ಪ್ರಧಾನವಾಗಿರಬೇಕು. ಯುರೋಪಿನ ವಿವಾದಿತ ಪ್ರದೇಶಗಳ ವಿಷಯದಲ್ಲಿ ಮಿತ್ರ ರಾಷ್ಟ್ರಗಳು ಅನುಸರಿಸುವ ನೀತಿ ಉಷ್ಣವಲಯದ ದೇಶಗಳಿಗೂ ಸಮಾನವಾಗಿ ಅನ್ವಯ ಆಗಬೇಕು ಅಂತ ಹೇಳಿದ. ಹೀಗೆ ಈ ಹೇಳಿಕೆಗಳು ಸಹಜವಾಗಿಯೇ ಭಾರತೀಯರಲ್ಲಿ ಆಶಾಭಾವನೆಯನ್ನು ಸೃಷ್ಟಿಸಿತು. ಯುದ್ಧಾನಂತರ ತಮ್ಮ ಸ್ವಯಮಾಡಳಿತದ ಬೇಡಿಕೆ ಈಡೇರಬಹುದು ಎನ್ನುವ ಆಸೆ ಭಾರತೀಯರಲ್ಲಿ ಮೂಡಿತು. ಇಂತಹ ಹೇಳಿಕೆಗಳು ಮಿತ್ರ ರಾಷ್ಟ್ರಗಳಿಂದ ಬರಬೇಕಾದ್ರೆ ಭಾರತೀಯರ ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದನ್ನು ನಾವು ಚರ್ಚೆ ಮಾಡೋದಾದರೆ, ಕಾಂಗ್ರೆಸ್ ಪ್ರತಿಕ್ರಿಯೆ ಹೇಗಿತ್ತು? ಒಂದು ಕಡೆ ಮಂದಗಾಮಿಗಳಿಂದ ಸರ್ಕಾರವನ್ನು ತೃಪ್ತಿಪಡಿಸುವ ನೀತಿ ಮುಂದುವರಿತಾ ಹೋಯಿತು. ಮಂದಗಾಮಿಗಳು
ಬ್ರಿಟಿಷ್ ಸರ್ಕಾರವನ್ನು ತೃಪ್ತಿಪಡಿಸೋದಕ್ಕೆ ಮೇಲಿಂದ ಮೇಲೆ ತಮ್ಮ ನಿಷ್ಠೆಯನ್ನು ವ್ಯಕ್ತಪಡಿಸ್ತಾ ಹೋದರು. ಇಂತಹ ಸನ್ನಿವೇಶದಲ್ಲಿ ಅಂದರೆ ಯುದ್ಧದ ಈ ಸಂದರ್ಭದಲ್ಲಿ ಬ್ರಿಟಿಷ್ ಪ್ರಭುತ್ವಕ್ಕೆ ತಮ್ಮ ಅಚಲವಾದ ನಿಷ್ಠೆನ ವ್ಯಕ್ತಪಡಿಸೋ ತಮ್ಮ ಕರ್ತವ್ಯ ಅಂತ ಭಾವಿಸಿದರು. 1914ನೇ ಇಸ್ವಿಯಲ್ಲಿ ಮದ್ರಾಸ್ನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯಿತು. ಆ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದಂತಹ ಭೂಪೇಂದ್ರನಾಥ್ ಬಸು ಹೇಳ್ತಾರೆ, ಯುದ್ಧದ ಸಂದರ್ಭದಲ್ಲಿ ಭಾರತದ ಜನತೆ ಹಾಗೂ ಆಳರಸರು ಬ್ರಿಟಿಷ್ ಸರ್ಕಾರವನ್ನು ಬೆಂಬಲಿಸ್ತಾರೆ ಅಂತ. ಮತ್ತು ಮುಂದುವರೆದು ಹೇಳ್ತಾರೆ, ನಾವು ಏಕೀಕೃತ ಸಾಮ್ರಾಜ್ಯ ಎಂಬುದನ್ನು ಜಗತ್ತಿಗೆ ತೋರಿಸಬೇಕಾಗಿದೆ ಎನ್ನುವ ಹೇಳಿಕೆಯನ್ನು ಮಂದಗಾಮಿ ನಾಯಕರು ಬ್ರಿಟಿಷ್ ಪ್ರಭುತ್ವದ ಪರವಾಗಿ ಹೇಳಿಕೆ ಕೊಟ್ಟರು. ಅಂದರೆ ಇದರ ಅರ್ಥ ಬ್ರಿಟಿಷ್ ಪ್ರಭುತ್ವದ ಪರವಾಗಿ ಯುರೋಪಿನ ಯುದ್ಧಗಳಲ್ಲಿ ಭಾರತದ ಸೈನ್ಯವನ್ನು ಬಳಸಿಕೊಳ್ಳುವುದಕ್ಕೆ ಮಂದಗಾಮಿಗಳಾದ ತಮಗೆ ಅಭ್ಯಂತರವಿಲ್ಲ ಎನ್ನುವುದು ಅವರ ಉದ್ದೇಶ ಆಗಿತ್ತು. ಮದ್ರಾಸ್ ಅಧಿವೇಶನದಲ್ಲಿ ಭಾರತದ ಸೈನ್ಯವನ್ನು ಯುದ್ಧರಂಗಕ್ಕೆ ಕಳಿಸಿದ್ರಲ್ಲ ಬ್ರಿಟಿಷರು, ಅದಕ್ಕೋಸ್ಕರ ವೈಸ್ರಾಯ್ ಹಾರ್ಡಿಂಜರನ್ನು ಅಭಿನಂದಿಸುವಂತಹ ಒಂದು ನಿರ್ಣಯವನ್ನು ಅಂಗೀಕರಿಸಿದರು. ಸರ್ಕಾರ ನಿರ್ಧಾರದಿಂದ ಅಂದರೆ ಬ್ರಿಟಿಷ್ ಸರ್ಕಾರದ ನಿರ್ಧಾರದಿಂದ ಬ್ರಿಟನ್ ಸಾಮ್ರಾಜ್ಯದ ಇತರ ಭಾಗಗಳ ಜನರ ಜೊತೆ ಸರಿಸಮಾನರಾಗಿ ಹೋರಾಡೋದಕ್ಕೆ ಭಾರತೀಯರಿಗೆ ಅವಕಾಶ ಸಿಕ್ತು ಎನ್ನುವ ಭಾವನೆ ಕಾಂಗ್ರೆಸ್ಸಿಗರಲ್ಲಿ ಮನೆ ಮಾಡಿತ್ತು. ಮಂದಗಾಮಿ ನಾಯಕರು ಬ್ರಿಟನ್ ಪ್ರಭುತ್ವವನ್ನು ಬೆಂಬಲಿಸುವ ಮಾತನ್ನು ಸಹ ಆಡಿದರು. ಹಾಗೆಯೇ 1915ನೇ ಇಸ್ವಿಯಲ್ಲಿ ಬೊಂಬಾಯಿಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನ ನಡೆಯಿತು. ಆ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದವರು ಸತ್ಯೇಂದ್ರ ಪ್ರಸನ್ನ ಸಿನ್ಹಾನವರು. ರಾಜಕೀಯ ಚಳುವಳಿಯ ಒಂದು ರೀತಿಯ ಹಿನ್ನೆಲೆನೇ ಇಲ್ಲದೆ ಇರತಕ್ಕಂತಹ ಮತ್ತು ಮೊದಲಿಂದನೂ ಈ ಸತ್ಯೇಂದ್ರ ಸಿನ್ಹಾರವರು ವಸಾಹತುಶಾಹಿ ಸರ್ಕಾರವನ್ನು ಬೆಂಬಲಿಸ್ತಾ ಅಧಿಕಾರದ ವಿವಿಧ ಸ್ಥಾನಗಳನ್ನು ಅನುಭವಿಸ್ತಾ ಬ್ರಿಟಿಷರ ಬಟ್ಟಂಗಿಗಳಾಗಿ ಕೆಲಸ ನಿರ್ವಹಿಸ್ತಾ ಇದ್ದಂಥವ್ರು. ಅಧ್ಯಕ್ಷ ಸ್ಥಾನದಿಂದ ಮಾತಾಡ್ತಾ ಅವ್ರು ಹೇಳ್ತಾರೆ, ನಾವು ಖಚಿತವಾಗಿ ಈಗ ಹೇಳಬೇಕಾಗಿದೆ, ನಮ್ಮಲ್ಲಿ ಯಾರಿಗೂ ಸರ್ಕಾರವನ್ನು ತೊಡಕಿಗೆ ಸಿಕ್ಕಿಸುವಂತಹ ಉದ್ದೇಶ ಇಲ್ಲ. ಸಾಮ್ರಾಜ್ಯಕ್ಕೆ ನಮ್ಮ ದೇಶ ಬಾಂಧವರು ಉದಾರ ಮನಸ್ಸಿನಿಂದ ಸಲ್ಲಿಸುವ ಸೇವೆನ ಈಗ ಲಾಭ ಮಾಡಿಕೊಳ್ಳುವ ಉದ್ದೇಶ ನಮಗಿಲ್ಲ. ನಮ್ಮ ನಿಷ್ಠೆಗೆ ಬೆಲೆ ಅಥವಾ ಬಹುಮಾನ ರೂಪದಲ್ಲಿ ಸುಧಾರಣೆಗಳನ್ನು ನಿರೀಕ್ಷಿಸುವರು ನಮ್ಮಲ್ಲಿ ಒಬ್ಬರೂ ಇಲ್ಲ ಅಂತ ಬ್ರಿಟಿಷ್ ಸರ್ಕಾರ ಪರವಾಗಿ ಬೆಂಬಲಿಸಿ ಮಾತನಾಡಿದರು. 1914ನೇ ಇಸ್ವಿಯಲ್ಲೇ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲೇ ಸ್ವಯಂ ಆಡಳಿತವನ್ನು ಒತ್ತಾಯಿಸಿ ನಿರ್ಣಯವನ್ನು ಅಂಗೀಕರಿಸಲಾಗಿತ್ತು ಅನ್ನೋದನ್ನು ಸಿನ್ಹಾ ಮರ್ತೇ ಬಿಟ್ಟರು. ಹೀಗಾಗಿ ಸ್ವಯಂ ಆಡಳಿತದ ಕಲ್ಪನೆ ಯುದ್ಧ ಸಂದರ್ಭದಲ್ಲಿ ಮಂದಗಾಮಿಗಳಿಗೆ ಮರ್ತೇ ಹೋಯಿತು. ಹೀಗೆ ಮಂದಗಾಮಿ ಮುಖಂಡರು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಭಾರತೀಯ ಸೈನ್ಯವನ್ನು ಬ್ರಿಟನ್ ಪರವಾಗಿ ಯುದ್ಧ ಭೂಮಿಗೆ ಕಳಿಸುವಂತಹ ಭರವಸೆಯನ್ನು ಕೊಟ್ಟರು. ಒಮ್ಮೆ ಹಾರ್ಡಿಂಜ್ ಗೋಖಲೆ ಅವರಿಗೆ ಸಾಂದರ್ಭಿಕವಾಗಿ ಹೇಳ್ತಾರೆ, ಎಲ್ಲ ಬ್ರಿಟಿಷ್ ಅಧಿಕಾರಿಗಳ ಜೊತೆ ವೈಸರಾಯ್ ಸಹ ಭಾರತದಿಂದ ನಿರ್ಗಮಿಸಿದ್ರೆ ಏನು ಮಾಡ್ತೀರಿ ಅಂತ. ಆಗ ಗೋಖಲೆ ಹೇಳಿದ್ರಂತೆ, ನೀವು ಏಡನ್ ಕೊಲ್ಲಿಯನ್ನು ಬಿಡೋಕೆ ಮೊದಲೇ ಹಿಂದಿರುಗಿ ಬನ್ನಿ ನಮ್ಮ ದೇಶಕ್ಕೆ ಅಂತ ತಕ್ಷಣವನಿಗೆ ತಂತಿ ಸಂದೇಶವನ್ನು ಕಳಿಸ್ತೀವಿ ಅಂತ ಉತ್ತರವನ್ನು ಕೊಟ್ಟಿದ್ರಂತೆ ಹಾರ್ಡಿಂಜ್ಗೆ. ಇದು ಮಂದಗಾಮಿಗಳಿಗೆ ಸಾಮಾನ್ಯ ಜನರ ಅಥವಾ ಭಾರತೀಯ ಜನಸಾಮಾನ್ಯರ ಬಗ್ಗೆ ಅರಿವು ಇರಲಿಲ್ಲ ಅನ್ನೋದನ್ನು ನಮಗೆ ತೋರಿಸ್ಕೊಡುತ್ತೆ. ಹಾಗಿದ್ರೆ ಈ ಯುದ್ಧ ಸಂದರ್ಭದಲ್ಲಿ ಬಾಲಗಂಗಾಧರ ತಿಲಕರ ಪ್ರತಿಕ್ರಿಯೆ ಹೇಗಿತ್ತು ಅಂದರೆ ಮಂದಗಾಮಿಗಳ ಪರವಾಗಿ ತಿಲಕರ ಪ್ರತಿಕ್ರಿಯೆ ಹೇಗಿತ್ತು ಅಂತ. ಆರಂಭದಲ್ಲಿ ಸ್ವಯಂ ಆಡಳಿತದ ಅಪೇಕ್ಷೆಯಿಂದ ಬ್ರಿಟಿಷರು ಸ್ವಯಂ ಆಡಳಿತದ ಭರವಸೆಯನ್ನು ಕೊಡಬಹುದು ಅನ್ನೋ ಉದ್ದೇಶದಿಂದ ಬೇಷರತ್ತಾಗಿ ತಿಲಕರು ಸಹ ಬ್ರಿಟನ್ಗೆ ಯುದ್ಧ ಸಂದರ್ಭದಲ್ಲಿ ಸಹಾಯವನ್ನು ಮಾಡಬೇಕು ಅನ್ನೋ ಇಚ್ಛೆಯನ್ನು ಹೊಂದಿದ್ರು. 1914 ಆಗಸ್ಟ್ 27ನೇ ತಾರೀಕು ಅವ್ರು ಮಾತಾಡ್ತಾ, ಇಂಥ ತೀವ್ರ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಸಹಾಯ ಮಾಡೋದು ಪ್ರತಿಯೊಬ್ಬ ಭಾರತೀಯನ, ಅಂದರೆ ಅವನು ದೊಡ್ಡವನಿರಲಿ ಚಿಕ್ಕವನಿರಲಿ, ಅವನು ಬಡವ ಇರಲಿ ಅಥವಾ ಶ್ರೀಮಂತನಿರಲಿ, ಅವ್ರ ಕರ್ತವ್ಯ ಅಂತ ಹೇಳಿದರು. ಆದರೆ ಬ್ರಿಟಿಷ್ ಸರ್ಕಾರ ಕೇವಲ ಭಾರತೀಯರ ಬೆಂಬಲ ಪಡೆಯಲು ಮಾತ್ರ ಉದ್ದೇಶಿಸಿದೆ ಅಂತ ಗೊತ್ತಾದಾಗ ಮತ್ತು ಸ್ವಯಂ ಆಡಳಿತದ ಭರವಸೆ ಹುಸಿಯಾಯಿತು ಅಂತ ಆದಾಗ ಆ್ಯನಿ ಬೆಸೆಂಟ್ ಅವ್ರ ಜೊತೆ ಸೇರಿ ಸರ್ಕಾರದ ವಿರುದ್ಧ ಹೋಮ್ ರೂಲ್ ಚಳುವಳಿಯನ್ನು ಅಂದರೆ ಸ್ವಯಂ ಆಡಳಿತಕ್ಕಾಗಿ ಬ್ರಿಟಿಷ್ ಸರ್ಕಾರವನ್ನು ಒತ್ತಾಯಿಸುವ ಸಲುವಾಗಿ 1916ನೇ ಇಸ್ವಿಯಲ್ಲಿ ಹೋಮ್ ರೂಲ್ ಚಳುವಳಿಯನ್ನು ಆರಂಭಿಸಿದ್ರು. ಹಾಗೆಯೇ ಹೋಮ್ ರೂಲ್ ಆ್ಯನಿ ಬೆಸೆಂಟ್ ಕೂಡ ತಕ್ಷಣಕ್ಕೆ ಭಾರತಕ್ಕೆ ಸ್ವಯಂ ಆಡಳಿತ ನೀಡಬೇಕು ಅಂತ ಬ್ರಿಟಿಷ್ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ರು. ಅವರು 1917ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮಾತಾಡ್ತಾ, ಸಾಮ್ರಾಜ್ಯಕ್ಕೆ
ಭಾರತದ ಉಪಯುಕ್ತತೆಯ ಬೆಲೆ ಏನು ಅಂದರೆ ಅದು ಭಾರತದ ಸ್ವಾತಂತ್ರ್ಯ ಅಂತ ಹೇಳಿದರು. ಬ್ರಿಟಿಷ್ ಪ್ರಧಾನಿಯ ಸೂಚನೆಯಂತೆ ಭಾರತದ ವೈಸ್ರಾಯ್ 1918 ಏಪ್ರಿಲ್ 27ನೇ ತಾರೀಕು ಡೆಲ್ಲಿಯಲ್ಲಿ ಒಂದು ಯುದ್ಧ ಸಮಾವೇಶ ಸಭೆಯನ್ನು ಕರೆದ. ನೋಡಿ, ಈ ಸಭೆಗೆ ತಿಲಕರಿಗೆ ಆಹ್ವಾನವನ್ನು ಕೊಡಲಿಲ್ಲ. ಆದರೆ ಭಾರತೀಯ ಸಂಸ್ಥಾನಗಳ ಅರಸರು ಹಾಗೂ ರಾಜಕೀಯ ಪಕ್ಷಗಳ ವಿವಿಧ ರಾಜಕೀಯ ಸಂಘಟನೆಗಳ ಬೇರೆ ಬೇರೆ ಸಂಘಟನೆಗಳ ಮುಖಂಡರನ್ನು ಆಹ್ವಾನ ಕೊಟ್ಟಿದ್ದರು. ಆದರೆ ತಿಲಕರನ್ನು ಆಹ್ವಾನಿಸಿರಲಿಲ್ಲ. ಆದರೆ ಅದೇ ರೀತಿಯ ಮತ್ತೊಂದು ಸಭೆ ಬೊಂಬಾಯಿಯಲ್ಲಿ ಗವರ್ನರ್ ಸರ್ ವಿಲ್ಲಿಂಗ್ಡನ್ ಅವರ ನೇತೃತ್ವದಲ್ಲಿ ನಡೆದಿತ್ತು. ಈ ಸಭೆಗೆ ತಿಲಕರಿಗೆ ಆಹ್ವಾನವನ್ನು ಕೊಟ್ಟಿದ್ದರು. ತಿಲಕರು ಮತ್ತು NC ಕೇಳ್ಕರ್ ಅವರು ಆ ಸಭೆಯಲ್ಲಿ, ಅಂದರೆ ಯುದ್ಧ ಸಂಬಂಧಿತ ಆ ಸಭೆಯಲ್ಲಿ ಭಾರತೀಯರಿಗೆ ಸ್ವಯಂ ಆಡಳಿತದ ವಿಷಯ ಪ್ರಸ್ತಾಪಿಸಲು ಮುಂದಾದಾಗ ಅದಕ್ಕೆ ಸಭೆ ಅವಕಾಶವನ್ನು ಕೊಡಲಿಲ್ಲ. ಹೀಗಾಗಿ ಆ ಸಭೆಯಿಂದ ಹೊರನಡೆದಿದ್ರು. ಅಂದರೆ ತೀವ್ರಗಾಮಿಗಳಾಗಿ ತಿಲಕರು ಕಠಿಣವಾದ ನಿರ್ಧಾರಕ್ಕೆ ಬದ್ಧರಾಗಿದ್ದರು. ಇದೇ ಸಂದರ್ಭದಲ್ಲಿ ಪ್ರಥಮ ಮಹಾಯುದ್ಧದ ಕಾಲದಲ್ಲಿ ಒಂದು ಮಹತ್ವದ ಘಟನೆ ಸಂಭವಿಸಿತು. ಏನು ಅಂದರೆ, ಮದ್ರಾಸ್ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾಗಿದ್ದಂಥ ಹಾಗೂ ಹ್ಯಾನಿ ಬೆಸೆಂಟರ ಹೋಮ್ ರೂಲ್ ಚಳುವಳಿಯ ಗೌರವಾಧ್ಯಕ್ಷರು ಆಗಿದ್ದಂತಹ ಸರ್ ಎಸ್ ಸುಬ್ರಹ್ಮಣ್ಯ ಅಯ್ಯರ್ ಏನು ಮಾಡಿದ್ರು, ಜೂನ್ 24ನೇ ತಾರೀಕು 1917 ಇಸ್ವಿಯಲ್ಲಿ ಅಮೆರಿಕಾದ ಅಧ್ಯಕ್ಷ ವುಡ್ರೋ ವಿಲ್ಸನ್ನರಿಗೆ ಒಂದು ಪತ್ರವನ್ನು ಬರೆದರು. ಏನು ಬರೆದ್ರು? ಅದರ ಪ್ರಕಾರ ಭಾರತದ ಬ್ರಿಟಿಷ್ ಪ್ರಭುತ್ವದ ಆಡಳಿತದಲ್ಲಿನ ದೋಷಗಳನ್ನು ಕುರಿತು ಅಮೆರಿಕಾದ ಅಧ್ಯಕ್ಷ ವುಡ್ರೋ ವಿಲ್ಸನ್ಗೆ ಪತ್ರವನ್ನು ಬರೆದರು. ಮತ್ತೆ ಮುಂದುವರೆದು ಹೇಳ್ತಾರೆ, ಯುದ್ಧ ಕಾಲದ ತಮ್ಮ ಘೋಷಣೆಯಾದ ಪ್ರಜಾಪ್ರಭುತ್ವ ಮತ್ತು ಸ್ವಯಂ ನಿರ್ಧಾರದ ತತ್ವಗಳನ್ನು ಭಾರತಕ್ಕೂ ಅನ್ವಯಿಸುವಂತೆ ಮನವಿ ಮಾಡಿದರು. ಅಂದರೆ ಈಗಾಗಲೇ ಯುರೋಪಿನಲ್ಲಿ ವಸಾಹತುಶಾಹಿ ರಾಷ್ಟ್ರಗಳು ಯುದ್ಧದ ನಂತರ ತಮ್ಮ ಸ್ವಯಂ ನಿರ್ಧಾರದ ಹಕ್ಕನ್ನು ವಸಾಹತು ರಾಷ್ಟ್ರಗಳು ಕೊಡ್ತವೆ ಅಂತ ಹೇಳಿದರು. ಈಗ ಮುಂದುವರೆದು ಹೇಳ್ತಾರೆ, ಯುದ್ಧದ ನಂತರ ಸ್ವಯಂ ಆಡಳಿತದ ಭರವಸೆಯನ್ನು ನೀಡಿದರೆ, ಯುದ್ಧ ಸಂದರ್ಭದಲ್ಲಿ ಸ್ವಯಂ ಆಡಳಿತದ ಭರವಸೆಯನ್ನು ನೀಡಿದರೆ 5 ದಶಲಕ್ಷ ಭಾರತೀಯರನ್ನು ಮಿತ್ರ ರಾಷ್ಟ್ರಗಳ ಪರವಾಗಿ ಹೋರಾಡೋದಕ್ಕೆ ಕಳುಹಿಸುವ ಭರವಸೆಯನ್ನು ಸಹ ಕೊಟ್ಟರು. ಮತ್ತೆ 3 ತಿಂಗಳು ಹೇಳ್ತಾರೆ, ಮತ್ತೆ 3 ತಿಂಗಳಲ್ಲಿ ಸ್ವಯಂ ಆಡಳಿತದ ಭರವಸೆಯನ್ನು ನೀಡಿದರೆ 5 ದಶಲಕ್ಷ ಭಾರತೀಯರನ್ನು 3 ತಿಂಗಳಲ್ಲಿ ಮಿತ್ರ ರಾಷ್ಟ್ರಗಳ ಪರವಾಗಿ ಹೋರಾಡುವುದಕ್ಕೆ ಕಳುಹಿಸುವ ಭರವಸೆಯನ್ನು ಕೊಟ್ಟರು. ಈ ಪತ್ರ ಅಂದರೆ ಅಯ್ಯರ ಪತ್ರ ಅಮೆರಿಕಾದಲ್ಲಿ ಭಾರಿ ಭಾವೋದ್ವೇಗವನ್ನು ಉಂಟು ಮಾಡ್ತು. ಅಲ್ಲಿ ಕಾಂಗ್ರೆಸ್ನಲ್ಲಿ ಚರ್ಚೆಯಾಗಿ ಕೆನಡಾ ಮತ್ತು ಆಸ್ಟ್ರೇಲಿಯಾದಂತೆ ಭಾರತಕ್ಕೂ ಸ್ವಯಂ ಆಡಳಿತ ನೀಡಬೇಕು ಅಂತ ಬ್ರಿಟನ್ ಪತ್ರಿಕೆಗಳು ಬ್ರಿಟಿಷ್ ಸರ್ಕಾರವನ್ನು ಒತ್ತಾಯಿಸಿದವು. ಅಂದರೆ ಬ್ರಿಟಿಷ್ ಪ್ರಭುತ್ವಕ್ಕೆ ಮತ್ತು ಪ್ರಪಂಚದ ಯುದ್ಧ ಸಂದರ್ಭದಲ್ಲಿನ ಈ ಸಂದರ್ಭಕ್ಕೆ ಭಾರತೀಯ ಸೈನಿಕರ ನೆರವು ಮಿತ್ರ ರಾಷ್ಟ್ರಗಳಿಗೆ ಅನಿವಾರ್ಯ ಆಗಿತ್ತು. ಹಾಗಿದ್ರೆ ಯುದ್ಧಕ್ಕೆ ಮುಸಲ್ಮಾನರ ಪ್ರತಿಕ್ರಿಯೆ ಹೇಗಿತ್ತು ನೋಡಿ. ಯುದ್ಧ ಕಾಲದಲ್ಲಿ ಭಾರತದ ಮುಸಲ್ಮಾನ ಮುಖಂಡರ ಒಂದು ನಿಲುವು ಒಂದು ರೀತಿ ವಿಭಿನ್ನ ಆಗಿತ್ತು. ಮುಸಲ್ಮಾನರು ಇಸ್ಲಾಂನ ಖಡ್ಗ ಅಂತ ಪರಿಗಣಿಸಲ್ಪಟ್ಟಿದ್ದಂಥ ಟರ್ಕಿಯ ಬಗ್ಗೆ ಸಹಾನುಭೂತಿನ ಹೊಂದಿದ್ರು. ಪ್ರಥಮ ಮಹಾಯುದ್ಧ ಆರಂಭ ಆಗೋ ವೇಳೆಗೆ ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿ, ಹಕೀಮ್ ಅಜ್ಮಲ್ ಖಾನ್ ಮೊದಲಾದವರು ಬಾಲ್ಕನ್ ಯುದ್ಧದಲ್ಲಿ ಟರ್ಕಿಗೆ ಸಹಾಯ ಮಾಡೋಕ್ಕೋಸ್ಕರ ಪ್ರಯತ್ನವನ್ನು ಮಾಡಿದರು. ಆ ಪ್ರಯತ್ನದ ಒಂದು ಭಾಗವಾಗಿ ಡಾಕ್ಟರ್ ಅನ್ಸಾರಿ ಏನು ಮಾಡಿದ್ರು, ಅನ್ಸಾರಿ ಅವರ ನೇತೃತ್ವದಲ್ಲಿ ಒಂದು ವೈದ್ಯಕೀಯ ನಿಯೋಗವನ್ನು ಟರ್ಕಿಗೆ ಕಳಿಸಿದರು. ಆದರೆ ಬ್ರಿಟನ್ ಟರ್ಕಿಯ ವಿರುದ್ಧ ಯುದ್ಧ ಘೋಷಿಸಿದ ನಂತರ, ಅಂದರೆ ಇಲ್ಲಿವರೆಗೂ 1905ರ ಬಂಗಾಳ ವಿಭಜನೆ ನಂತರ 1906ರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆಯಾದ ನಂತರ ಬ್ರಿಟನ್ನ ಬಗ್ಗೆ ಭಾರತದ ಮುಸಲ್ಮಾನರಲ್ಲಿ ಒಳ್ಳೆಯ ಅಭಿಪ್ರಾಯ ಇತ್ತು. ಯಾವಾಗ ಬ್ರಿಟನ್ ಟರ್ಕಿಯ ವಿರುದ್ಧ ಯುದ್ಧ ಘೋಷಣೆಯನ್ನು ಮಾಡ್ತೋ ಆಗ ಬ್ರಿಟಿಷರ ಬಗ್ಗೆ ಟರ್ಕಿಯ ನಿಲುವು ಬದಲಾಯಿತು. ಅಂದರೆ ಬ್ರಿಟನ್ ವಿರುದ್ಧ ಈಗ ಯೋಚನೆ ಮಾಡಿದ್ರು ಬ್ರಿಟನ್ ಮುಸ್ಲಿಮರ ಮಿತ್ರನಲ್ಲ ಎನ್ನೋದು ಮುಸಲ್ಮಾನರಿಗೆ ಅರಿವಾಯ್ತಾ ಹೋಯಿತು. 1915ನೇ ಇಸ್ವಿಲಿ ಇದರ ವಿರುದ್ಧ ಮಾರ್ಚ್ ತಿಂಗಳಲ್ಲಿ ಕಾನ್ಸ್ಟ್ಯಾಂಟಿನೋಪಲ್ನಲ್ಲಿ ಯಂಗ್ ಹಿಂದೂಸ್ತಾನ್ ಅಸೋಸಿಯೇಷನ್ ಸ್ಥಾಪನೆಯಾಯಿತು. ಅದರ ಉದ್ದೇಶ ಏನು? ಭಾರತದ ಬ್ರಿಟಿಷ್ ಪ್ರಭುತ್ವವನ್ನು ನಾಶಪಡಿಸುವ ಉದ್ದೇಶನ ಹೊಂದಿತ್ತು. ಹಾಗೆಯೇ ವಾಯುವ್ಯ ಗಡಿಯಲ್ಲಿ ಬುಡಕಟ್ಟು ಜನರನ್ನು ಬ್ರಿಟಿಷರ ವಿರುದ್ಧ ಎತ್ತುಕಟ್ಟುವ ಪ್ರಯತ್ನಗಳು ಸಹ ಮಾಡ್ತಾ. ಸೊ ಹೀಗೆ ಪ್ರಾರಂಭದಲ್ಲಿ ಬ್ರಿಟಿಷರ ವಿರುದ್ಧದ
ಬ್ರಿಟಿಷರ ಪರವಾಗಿದ್ದಂತಹ ಮುಸಲ್ಮಾನರ ನಿಲುವು ಒಂದು ಹಂತದಲ್ಲಿ 1916 ವೇಳೆಗೆ ಎರಡೂ ಪಕ್ಷಗಳು ಅಂದರೆ ಕಾಂಗ್ರೆಸ್ ಮತ್ತು ಲೀಗ್ ಎರಡೂ ಪಕ್ಷಗಳು ಒಂದಾಗಿ ಬ್ರಿಟಿಷರ ವಿರುದ್ಧ ಯುದ್ಧದ ಸಂದರ್ಭದಲ್ಲಿ ಸ್ವತಂತ್ರ ಹೋರಾಟಕ್ಕೆ ಅಣಿಯಾಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತು. ಇನ್ನೇನು ಸಂದರ್ಭಗಳು ನಡೆದವು ಪ್ರಥಮ ಮಹಾಯುದ್ಧದ ಕಾಲದಲ್ಲಿ? ನೋಡಿ, ಯುದ್ಧ ಕಾಲದಲ್ಲಿ ಕ್ರಾಂತಿಕಾರಿ ಚಟುವಟಿಕೆಗಳು ನಡೆದವು. ಯಾಕೆ ಕ್ರಾಂತಿಕಾರಿ ಚಟುವಟಿಕೆಗಳು ನಡೆದವು? ಒಂದು ಕಡೆ ಮಂದಗಾಮಿಗಳು ಸರ್ಕಾರಕ್ಕೆ ಎಲ್ಲ ಸಹಾಯ ನೀಡ್ತಾ ಇದ್ದಾರೆ, ಹಾಗೂ ತೀವ್ರಗಾಮಿಗಳು ಭಾರತಕ್ಕೆ ಸ್ವಯಂ ಆಡಳಿತವನ್ನು ನೀಡಬೇಕು ಅನ್ನೋ ಷರತ್ತಿನ ಮೇಲೆ ಬ್ರಿಟನ್ಗೆ ಸಹಾಯ ಮಾಡೋಕ್ಕೆ ಸಿದ್ಧರಾಗಿದ್ದಾರೆ. ಆದರೆ ಮತ್ತು ಇದೇ ಸಂದರ್ಭದಲ್ಲಿ ಬ್ರಿಟಿಷರ ಈ ಸನ್ನಿವೇಶವನ್ನು, ಯುದ್ಧ ಸಂದರ್ಭವನ್ನು ಸ್ವಯಂ ಆಡಳಿತದ ಬೇಡಿಕೆಯ ಹೋರಾಟಕ್ಕೆ ಪರಿವರ್ತಿಸುವ ಪ್ರಯತ್ನವನ್ನು ತೀವ್ರಗಾಮಿಗಳು ಮುಂದುವರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೆಲವೊಂದಷ್ಟು ಕ್ರಾಂತಿಕಾರಿಗಳು ರಾಸ್ ಬಿಹಾರಿ ಬೋಸ್, ಶಚೀಂದ್ರ ಸನ್ಯಾಲ್, ವಿಷ್ಣು ಗಣೇಶ ಪಿಂಗಳೆ, ಕರ್ತಾರ್ ಸಿಂಗ್ ಒಂದು ದೇಶವ್ಯಾಪಿ ಸಶಸ್ತ್ರ ಬಂಡಾಯವನ್ನು ನಡೆಸೋದಕ್ಕೆ ಪ್ಲ್ಯಾನ್ ಹಾಕಿದ್ರು. 1915 ಫೆಬ್ರವರಿ 21ನೇ ತಾರೀಕು ಬಂಡಾಯವನ್ನು ಆರಂಭಿಸೋಕೆ ನಿರ್ಧಾರ ಮಾಡಿದರು. ಎಲ್ಲಿ ಆರಂಭ ಮಾಡೋಕ್ಕೆ ನಿರ್ಧಾರ ಮಾಡಿದರು? ಲಾಹೋರ್, ಮೀರತ್, ಬನಾರಸ್ ಈ ಬೇರೆ ಬೇರೆ ಭಾಗದಲ್ಲಿ ಬಂಡಾಯವನ್ನು ಆರಂಭಿಸೋಕೆ ನಿರ್ಧಾರ ಮಾಡಿದರು. ಇದನ್ನೇ ಲಾಹೋರ್ ಪಿತೂರಿ ಪ್ರಕರಣ ಅಂತ ಕರೆದರು. ಪೊಲೀಸರು ಏನು ಮಾಡಿದ್ರು? ಈ ಸಂದರ್ಭದಲ್ಲಿ ಕ್ರಾಂತಿಕಾರಿಗಳ ನೆಲೆಗಳ ಮೇಲೆ ದಾಳಿ ಮಾಡಿ ಕರ್ತಾರ್ ಸಿಂಗ್, ಭಾಯ್ ಪರಮಾನಂದ, ಜಗತ್ ಸಿಂಗ್, ಮಾನ್ ಸಿಂಗ್ ಸುಮಾರು 24 ಮಂದಿಗೆ ಮರಣದಂಡನೆಯ ಶಿಕ್ಷೆಯನ್ನು ವಿಧಿಸಿದರು. ಸೊ ಹೀಗೆ ಇನ್ನೊಂದು ಕಡೆ 1915 ಮೇ 12ನೇ ತಾರೀಕು ಜಪಾನಿನ ಹಡಗೊಂದರಿಂದ ಬರಲಿದ್ದಂತಹ ಶಸ್ತ್ರಾಸ್ತ್ರಗಳನ್ನು ಇಳಿಸ್ಕೊಳ್ಳೋಕ್ಕೋಸ್ಕರ ಜತಿನ್ ಮುಖರ್ಜಿ ಒರಿಸ್ಸಾ ತೀರದ ಬಾಲಸೂರ್ಗೆ ಬಂದಾಗ ಪೊಲೀಸರು ಮತ್ತು ಜತಿನ್ನ ನಡುವೆ ಭಾರೀ ಕಾಳಗ ಉಂಟಾಗಿ ಜತಿನ್ ಮುಖರ್ಜಿ ಮರಣವನ್ನು ಹೊಂದಿದರು. ಭಾರತೀಯ ಯೋಧರ ಬಳಕೆಗೆ ಸಂಬಂಧಪಟ್ಟಂತೆ ಏನು? 1ನೇ ಮಹಾಯುದ್ಧ ಆರಂಭ ಆದ ತಕ್ಷಣ ಭಾರತವನ್ನು ಬ್ರಿಟಿಷರು ಯುದ್ಧದಲ್ಲಿ ಭಾಗಿ ಆಗೋ ಥರ ಮಾಡಿದ್ರು. ನೋಡಿ, ಭಾರತದ ಸುಮಾರು 1.3 ದಶಲಕ್ಷ ಭಾರತೀಯ ಯೋಧರನ್ನು ಬ್ರಿಟಿಷ್ ಸರ್ಕಾರ ಯುದ್ಧದಲ್ಲಿ ತೊಡಗಿಸ್ತು. ಯುದ್ಧ ಮುಕ್ತಾಯವಾಗುವ ವೇಳೆಗೆ 1.3 ದಶಲಕ್ಷ ಜನ ಯುದ್ಧದಲ್ಲಿ ತೊಡಗಿಕೊಂಡಿದ್ರು. ಈಜಿಪ್ಟು, ಪೂರ್ವ ಆಫ್ರಿಕಾ, ಚೀನಾ ಈ ಯುದ್ಧ ಭೂಮಿಗಳಲ್ಲಿ ಬ್ರಿಟನ್ನಿನ ಪರವಾಗಿ ಭಾರತೀಯ ಸೈನಿಕರು ಹೋರಾಡಿದರು. ಸುಮಾರು 1,40,000 ಭಾರತೀಯ ಯೋಧರು ಪಶ್ಚಿಮದ ಯುದ್ಧ ಭೂಮಿಗಳಲ್ಲಿ ಹೋರಾಡಿದರು. ಜರ್ಮನ್ ಪಡೆಗಳ ವಿರುದ್ಧ ಹೋರಾಡಿದರು. ನೇಪಾಳ ಸಹ ಸುಮಾರು 1,00,000 ಗೂರ್ಖಾ ಯೋಧರನ್ನು ಬ್ರಿಟನ್ನ ಪರವಾಗಿ ಹೋರಾಡೋದಕ್ಕೆ ಕಳಿಸ್ಕೊಟ್ಟಿತ್ತು. ಅಂದರೆ ಬ್ರಿಟನ್ನಿನ ಪರವಾಗಿ ಹೋರಾಡುವುದಕ್ಕೆ ಭಾರತೀಯರು ಪ್ರಪಂಚದ ವಿವಿಧ ಯುದ್ಧ ಭೂಮಿಗಳಲ್ಲಿ ತೆರಳಿದರು. ಹಾಗಿದ್ರೆ ಯುದ್ಧದಿಂದ ಭಾರತೀಯರಿಗೆ ಆದಂತಹ ತೊಂದರೆಗಳು ಏನು? ಒಂದು, ಇಡೀ ಯುದ್ಧ ಕಾಲದಲ್ಲಿ ಭಾರತದ ಮಾನವ ಸಂಪನ್ಮೂಲ ಮತ್ತು ಭೌತಿಕ ಸಂಪನ್ಮೂಲಗಳನ್ನು ಬ್ರಿಟಿಷರು ಪೂರ್ಣ ಪ್ರಮಾಣದಲ್ಲಿ ಬಳಸ್ಕೊಂಡ್ರು. ಕೆಲವರು ಹೇಳ್ತಾರೆ 12 ಲಕ್ಷಕ್ಕೂ ಅಧಿಕ ಯೋಧರನ್ನು ಬಳಸ್ಕೊಂಡಿದ್ದು. ಸುಮಾರು ಅದರಲ್ಲಿ 1,0439 ಯೋಧರು ಮರಣ ಹೊಂದಿದ್ರು. 127 ದಶಲಕ್ಷ ಪೌಂಡ್ ಭಾರತದ ಹಣ ಬ್ರಿಟನ್ ಪರವಾಗಿ ಖರ್ಚಾಯಿತು. ಹಾಗೆಯೇ ಸಂಸ್ಥಾನಗಳ ಅರಸರು ಸುಮಾರು 21 ದಶಲಕ್ಷ ಪೌಂಡನ್ನು ಯುದ್ಧ ವೆಚ್ಚವಾಗಿ ನೀಡಿದರು. ಸಂಸ್ಥಾನಗಳ ಅರಸರು ತಮ್ಮ ನಿಷ್ಠೆ ಹಾಗೂ ರಾಜಭಕ್ತಿನ ಈ ಅವಧಿಯಲ್ಲಿ ಎಂದಿಗಿಂತ ಹೆಚ್ಚಾಗಿ ಪ್ರದರ್ಶಿಸಿದ್ರು ಅಂತಲೇ ಕರಿಬಹುದು ನಾವು. ಸೊ ಒಂದು ಕಡೆ ಅವ್ರ ಉದ್ದೇಶ ಏನಾಗಿತ್ತು ಅಂತಂದರೆ, ತಮ್ಮ ಅಧಿಕಾರವನ್ನು ಉಳಿಸ್ಕೋಬೇಕು ಅಂದರೆ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಅನಿವಾರ್ಯವಾಗಿ ಭಕ್ತಿಯನ್ನು ತೋರಿಸಲೇಬೇಕಾಗಿತ್ತು. ಹಾಗಿದ್ರೆ ಭಾರತದ ಅರ್ಥವ್ಯವಸ್ಥೆಯ ಮೇಲೆ ಏನು ಪರಿಣಾಮ ಬೀರ್ತು ಅಂತ ನಾವು ಯೋಚನೆ ಮಾಡೋದಾದರೆ, ಜನರ ಬದುಕು ತುಂಬ ಅಸಹನೀಯ ಸ್ಥಿತಿಗೆ ಬಂತು. ಯುದ್ಧ ಕಾಲದಲ್ಲಿ ಭಾರತ ಸರ್ಕಾರ ಬ್ರಿಟನ್ಗೆ ಅಪಾರ ಪ್ರಮಾಣದ ಆರ್ಥಿಕ ನೆರವನ್ನು ನೀಡಿತ್ತು. ಶಸ್ತ್ರಾಸ್ತ್ರಗಳ ಖರೀದಿಗೆ, ಅದರ ಸಾಗಣೆಗೋಸ್ಕರ ಭಾರತೀಯ ಸೈನ್ಯದ ನಿರ್ವಹಣೆಗೆ ಅಪಾರ ಹಣವನ್ನು ವ್ಯಯ ಮಾಡಿತ್ತು. ಇದರಿಂದ ಏನಾಯಿತು? ಭಾರತ ಸರ್ಕಾರದ ಸಾಲದ ಹೊರೆ ಹೆಚ್ಚಿತು. ಈ ಸಾಲದ ಬಹುಭಾಗನ ಜನರಿಂದ ಬಲಾತ್ಕಾರವಾಗಿ ವಸೂಲಿ ಮಾಡಿತು ಬ್ರಿಟನ್ ಸರ್ಕಾರ. ಅಲ್ಲದೆ ಯುದ್ಧ ಕಾಲದಲ್ಲಿ ಆಹಾರ ಪದಾರ್ಥಗಳನ್ನು ದೊಡ್ಡ ಪ್ರಮಾಣದಲ್ಲಿ ಹೊರಗೆ ಸಾಗಿಸಿದ್ರಿಂದ, ಯಾರಿಗೋಸ್ಕರ? ಸೈನ್ಯಕ್ಕೆ ಅನ್ನೋ ಉದ್ದೇಶದಿಂದ ಸಾಗಿಸಿದ್ರಿಂದ ಏನಾಯಿತು? ದೇಶದಲ್ಲಿ ಆಹಾರದ ಕೊರತೆ ಉಂಟಾಯಿತು. ಆಹಾರ ಧಾನ್ಯಗಳ ಬೆಲೆ ದಿನೇ ಹೆಚ್ಚಾಯಿತು. ಉದಾಹರಣೆಗೆ 1914-18ನೇ ಇಸ್ವಿಲಿ
ಗೋಧಿಯ ಬೆಲೆ 250 ಪಟ್ಟು ಹೆಚ್ಚಿದಂತೆ, ಬಾರ್ಲಿಯ ಬೆಲೆ 300% ಹೆಚ್ಚಿದಂತೆ. ಅದರ ಫಲವಾಗಿ ಏನಾಯಿತು, ಬೆಲೆ ಸೂಚ್ಯಂಕ 1914ರಲ್ಲಿ 141 ಇದ್ದದ್ದು 1920ರ ವೇಳೆಗೆ 281ಕ್ಕೆ ಏರ್ತು ಅಂತ ಹೇಳ್ತಾರೆ. ಜನ ಅಧಿಕ ತೆರಿಗೆಯ ಹೊರೆಯ ಭಾರವನ್ನು ಹೊರಬೇಕಾಗಿ ಬಂತು. ವ್ಯಾಪಾರ ವಾಣಿಜ್ಯ ಕ್ಷೇತ್ರದ ಮೇಲಂತೂ ತೆರಿಗೆಯ ಹೊರೆ ಜಾಸ್ತಿ ಆಯಿತು. ಒಂದು ಕಡೆ ಈ ರೀತಿಯ ಸಮಸ್ಯೆಗಳು ಉಂಟಾದರೆ, ಮತ್ತು ಇನ್ನೊಂದು ಕಡೆ ಭಾರತದ ವರ್ತಕರಿಗೆ ಮತ್ತು ಉದ್ಯಮಿಗಳಿಗೆ ಲಾಭ ಆಯಿತು. ಯಾವ ಥರ? ಬೊಂಬಾಯಿ ಮತ್ತು ಅಹಮದಾಬಾದ್ನಲ್ಲಿ ಜವಳಿ ಉದ್ಯಮಿಗಳು ತುಂಬ ಲಾಭವನ್ನು ಮಾಡಿಕೊಂಡ್ರು. ಯಾಕೆ? ಜವಳಿ ಆಮದು ಮಾಡಿಕೊಂಡ ಜವಳಿಯ ಮೇಲೆ ಬ್ರಿಟನ್ ಸರ್ಕಾರ ಸುಂಕ ವಿಧಿಸಿದ್ದು, ಅಂದರೆ ವಿದೇಶಿ ವಸ್ತುಗಳ ಮೇಲೆ. ಹಾಗೆ ಯುದ್ಧ ಕಾಲದಲ್ಲಿ ಜವಳಿ ಉತ್ಪನ್ನಗಳಿಗೆ ಸಹಜವಾಗಿ ಬೇಡಿಕೆ ಹೆಚ್ಚಾಯಿತು. ಇದರಿಂದ ಕೆಲವೊಂದಷ್ಟು ಕೈಗಾರಿಕೋದ್ಯಮಿಗಳು ಏನು ಮಾಡಿದ್ರು, ಭಾರತದ ಸ್ವತಂತ್ರ ಚಳುವಳಿಗೆ ಆರ್ಥಿಕ ಸಹಾಯವನ್ನು ನೀಡಿದರು ಅಂತ. ಉದಾಹರಣೆಗೆ ಅಂಬಾಲಾಲ್ ಸಾರಾಭಾಯಿ ಅವರು ಸಬರಮತಿ ಆಶ್ರಮವನ್ನು ಸ್ಥಾಪಿಸೋದಕ್ಕೆ ಹಣಕಾಸಿನ ನೆರವನ್ನು ನೀಡಿದ್ರಂತೆ. ಆದರೂ ಎಲ್ಲ ಕೈಗಾರಿಕೋದ್ಯಮಿಗಳು ರಾಷ್ಟ್ರೀಯ ಚಳುವಳಿಯನ್ನು ಬೆಂಬಲಿಸಿದ್ರು ಅಂತ ಅಲ್ಲ. ಆದರೆ ಯುದ್ಧ ಸಂದರ್ಭದಲ್ಲಿ ಭಾರತದ ಅರ್ಥವ್ಯವಸ್ಥೆ ಮೇಲೆ ಬೀರಿದ ಪರಿಣಾಮವನ್ನು ಅರ್ಥ ಮಾಡಿಕೊಳ್ಳೋ ದೃಷ್ಟಿ ಇದು ಅಷ್ಟೇ. ಹಾಗೆಯೇ ಯುದ್ಧದಿಂದ ಉಂಟಾದಂತಹ ಮತ್ತೂ ಪರಿಣಾಮ ಏನು ಅಂದರೆ, ಕೈಗಾರಿಕೆಗಳು ಬೆಳವಣಿಗೆ ಹೊಂದಿದ್ವು. ಕಾರ್ಮಿಕರ ಸಂಖ್ಯೆಯಲ್ಲಿ ಗಣನೀಯ ಪ್ರಮಾಣದ ಏರಿಕೆ ಉಂಟಾಯಿತು. ಆದರೆ ಅವ್ರ ವೇತನ ಜಾಸ್ತಿ ಆಗಲಿಲ್ಲ. ಒಂದು ಕಡೆ ಕೈಗಾರಿಕೋದ್ಯಮಿಗಳ ಲಾಭದ ಪ್ರಮಾಣ ಜಾಸ್ತಿ ಆದರೆ, ಅವರ ಆದಾಯ ಜಾಸ್ತಿ ಆದರೆ, ಆ ಆದಾಯವನ್ನು ಕಾರ್ಮಿಕರಿಗೆ ವೇತನ ರೂಪದಲ್ಲಿ ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡಲಿಲ್ಲ. ಈಗಾಗಲೇ ಯುದ್ಧ ಉಂಟಾಗಿದ್ದರಿಂದ ಜೀವನಾವಶ್ಯಕ ವಸ್ತುಗಳ ಬೆಲೆ ಜಾಸ್ತಿ ಆಗಿತ್ತು. ಜಾಸ್ತಿ ಆದದ್ದರಿಂದ ಆದಾಯ ಕಡಿಮೆ ಇದ್ದರಿಂದ ಜೀವನವನ್ನು ನಡೆಸೋಕ್ಕಾಗದೇನೆ ಕಾರ್ಮಿಕರು ಮುಷ್ಕರ ಹೂಡುವಂತಹ ಅನಿವಾರ್ಯ ಸ್ಥಿತಿಗೆ ತಲುಪಿದ್ರು. ಸೊ ಹೀಗಾಗಿ ಗಾಂಧೀಜಿ ನೇತೃತ್ವದಲ್ಲಿ ಅಹಮದಾಬಾದಿನಲ್ಲಿ ಜವಳಿ ಕಾರ್ಮಿಕರು 1918ನೇ ಇಸ್ವಿಲಿ ಹೋರಾಟ ಮಾಡಿ 35% ವೇತನದ ಹೆಚ್ಚಳವನ್ನು ಪಡ್ಕೊಂಡಿದ್ದು ನಾವು ಉದಾಹರಣೆಯಾಗಿ ಗಮನಿಸಬಹುದು. ಯುದ್ಧದಿಂದಾದ ಪರಿಣಾಮ ಏನು, ಭಾರತದ ರಾಷ್ಟ್ರೀಯ ಚಳುವಳಿಯ ಮೇಲೆ ಉಂಟಾದ ಪರಿಣಾಮ ಏನು ಅಂತ ನಾವು ಭಾವಿಸೋದಾದರೆ, ಮೊದಲನೇದಾಗಿ ಭಾರತದ ಮುಸಲ್ಮಾನರಿಂದ ಖಿಲಾಫತ್ ಚಳುವಳಿ ಆರಂಭ ಆಯಿತು. ಯಾಕೆ ಅಂತಂದರೆ, ಪ್ರಥಮ ಮಹಾಯುದ್ಧದಲ್ಲಿ ಸೋತ ಟರ್ಕಿ ವಿರುದ್ಧ ಬ್ರಿಟನ್ ಮತ್ತು ಅದರ ಮಿತ್ರ ರಾಷ್ಟ್ರಗಳು ಕೈಗೊಂಡ ಕ್ರಮಗಳು ಭಾರತೀಯ ಮುಸಲ್ಮಾನರಿಗೆ ಇಷ್ಟ ಆಗಲಿಲ್ಲ. ಅಂದರೆ ಇಸ್ಲಾಂ ಧರ್ಮೀಯರ ವಿರುದ್ಧ ಬ್ರಿಟನ್ನಿನ ಅಸಹನೆ ಅಂತ ಭಾವಿಸಿದ್ರು ಇದನ್ನು. ಹಾಗೆಯೇ ಯುದ್ಧ ನಂತರ ಟರ್ಕಿ ಸಾಮ್ರಾಜ್ಯವನ್ನು ವಿಸರ್ಜಿಸಿತು ಬ್ರಿಟನ್ ಸರ್ಕಾರ. ಟರ್ಕಿಯ ಸುಲ್ತಾನನೇ ತಮ್ಮ ಖಲೀಫಾ ಅಂತ ಭಾವಿಸಿದ್ದಂಥ ಭಾರತದ ಮುಸಲ್ಮಾನರು ಆತನಿಗಾದ ಅನ್ಯಾಯದ ವಿರುದ್ಧ ಬ್ರಿಟಿಷ್ ಸರ್ಕಾರದ ವಿರುದ್ಧ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ನೆರವನ್ನು ಪಡ್ಕೊಂಡು ಖಿಲಾಫತ್ ಚಳುವಳಿಯನ್ನು ಆರಂಭಿಸುವ ಪ್ರಯತ್ನವನ್ನು ಮಾಡಿದ್ರು. ಹಾಗೆಯೇ ಮತ್ತೊಂದು ಅಂಶ ಏನು ಅಂದರೆ, ಹುಸಿಯಾದ ಸ್ವಯಂ ಆಡಳಿತದ ನಿರೀಕ್ಷೆ. ಈಗಾಗಲೇ ವುಡ್ರೋ ವಿಲ್ಸನ್ ಘೋಷಿಸಿದಂಗೆಯೇ ಯುದ್ಧಾನಂತರ ಭಾರತೀಯರಿಗೆ ಸ್ವಯಂ ಆಡಳಿತದ ಭರವಸೆ ಸಿಗಲಿಲ್ಲ. ಅಂದರೆ ಯುದ್ಧ ಸಂದರ್ಭದಲ್ಲಿ ಭಾರತೀಯರ ನೆರವನ್ನು ಪಡೆದುಕೊಳ್ಳುವುದಕ್ಕಷ್ಟೇ ಘೋಷಣೆಗಳು ಸೀಮಿತ ಆಗಿದ್ವು. ಬ್ರಿಟಿಷರ ವಿರುದ್ಧದ ಜನಾಂದೋಲನ ಈ 1918ರ ಮಹಾಯುದ್ಧದ ನಂತರ ತೀವ್ರ ಆಯ್ತಾ ಹೋಯಿತು, ಅಥವಾ 1914ರಿಂದ 18ರ ಅವಧಿಯಲ್ಲಿ ತೀವ್ರ ಆಯ್ತಾ ಹೋಯಿತು. ಎಕ್ಸಾಂಪಲ್, 1916ನೇ ಇಸ್ವಿಯಲ್ಲಿ ಬ್ರಿಟಿಷರ ವಿರುದ್ಧ ಸ್ವಯಂ ಆಡಳಿತದ ಪರವಾಗಿ ಲಾಲಾ ತಿಲಕರು ಮತ್ತು ಆ್ಯನಿ ಬೆಸೆಂಟ್ ಹೋರಾಟವನ್ನು, ಹೋಮ್ ರೂಲ್ ಚಳುವಳಿಯ ಹೋರಾಟವನ್ನು ಆರಂಭಿಸಿದ್ದು. ಹೀಗೆ ಇವತ್ತಿನ ಕ್ಲಾಸಲ್ಲಿ ನಾವು ಭಾರತದಲ್ಲಿ 1914ರಿಂದ 18ರವರೆಗೆ ನಡೆದಂತಹ ಮೊದಲ ಮಹಾಯುದ್ಧದ ಸಂದರ್ಭದಲ್ಲಿ ಹೇಗೆ ರಾಷ್ಟ್ರೀಯತೆ ಕೆಲಸವನ್ನು ಮಾಡಿತು, ಭಾರತೀಯರು ಬ್ರಿಟಿಷ್ ಪ್ರಭುತ್ವದ ವಿರುದ್ಧ ಹೇಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ರು, ಯುದ್ಧ ಸಂದರ್ಭಗಳು ಭಾರತದಲ್ಲಿ ಹೋರಾಟವನ್ನು ಹೇಗೆ ಪ್ರಚೋದಿಸಿದವು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಧನ್ಯವಾದಗಳು.